ಕೆಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಡಿಸೆಂಬರ್ 26ನೇ ತಾರೀಕಿನಿಂದ 31ರವರೆಗೆ ಸುತ್ತೂರು ಜಾತ್ರಾ ಮಹೋತ್ಸವ. ಸುದ್ದಿಯ ವಿವರ. ಡಿಸೆಂಬರ್ 26ನೇ ತಾರೀಕಿನಿಂದ 31ರವರೆಗೆ ಸುತ್ತೂರು ಜಾತ್ರಾ ಮಹೋತ್ಸವ ಪೂಜಾ ಕಾರ್ಯಕ್ರಮವನ್ನು ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿ ಜಗದ್ಗುರು ಶ್ರೀ ವೀರ ಸಿಂಹಾಸನ ಮಠ ಸಂಸ್ಥಾನ ಮಠ ಸುತ್ತೂರು ಕ್ಷೇತ್ರ ದಿವ್ಯ ಸಾನ್ನಿಧ್ಯದಲ್ಲಿ ರಥೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಅಂಗವಾಗಿ ಕೋಲಾರ ನಗರಕ್ಕೆ ಮೈಸೂರಿನ ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿ ಮತ್ತು ಸುತ್ತೂರು ಮಠದ ಜಾತ್ರಾ ಪ್ರಚಾರ ರಥವು ಗುರುವಾರ ಸಂಜೆ 5 ಗಂಟೆಗೆ ಟೇಕಲ್ ವೃತ್ತದ ಬಳಿ ಆಗಮಿಸಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಎಂಜಿ ರಸ್ತೆಯ ಮೂಲಕ ನಗರದ ಅರಳೆಪೇಟೆಯ ಬಸವೇಶ್ವರ ದೇವಾಲಯಕ್ಕೆ ಬಂದು ಪೂಜೆ, ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ ನೆರವೇರಿತು. ನಂತರ ದೇವಾಲಯದಲ್ಲಿ ಶತಪ್ರಭ ಮಹಾಮಂತ ಶಿವಾಚಾರ್ಯ ಸ್ವಾಮೀಜಿ ಬೆಳ್ಳಾವಿ ಮತ್ತು ನಾಗಲಾಪುರ ಶ್ರೀಮದ್ ಶತಪ್ರಭ ತೇಜಲಿಂಗೇಶ್ವರ ಸ್ವಾಮಿಗಳು ಇವರಿಂದ ಪ್ರವಚನ ಕಾರ್ಯಕ್ರಮಗಳು ನಡೆದವು. ಈ ಸಂದರ್ಭದಲ್ಲಿ ಸುತ್ತೂರು ಕ್ಷೇತ್ರದ ಪ್ರಚಾರ ಸಮಿತಿ ಸಂಚಾಲಕರಾದ ಪಂಚಾಕ್ಷರಿ, ಶರಣ್ಯರ ಬಳಗದ ಶ್ರೀಮತಿ ಉಷಾ ಗಂಗಾಧರ್, ಬಸವೇಶ್ವರ ಭಕ್ತರ ಮಂಡಳಿ ಅರಳೆಪೇಟೆ ಕೆಬಿ ಬೈಲಪ್ಪ, ವಿದ್ವಾಂಸ ಜ್ಞಾನಮೂರ್ತಿ, ಪ್ರಧಾನ ಕಾರ್ಯದರ್ಶಿ ಎನ್ಆರ್ ಪ್ರಭಾಕರ್, ಅರ್ಚಕರಾದ ಯಡಿಯೂರಪ್ಪ ಹಾಗೂ ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಬಸವೇಶ್ವರ ಸ್ವಾಮಿಯ ದರ್ಶನ ಪಡೆದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿ ಪ್ರಸಾದವನ್ನು ಸ್ವೀಕರಿಸಿದರು. ವರದಿ ಪರ್ವೀಜ್ ಅಹಮದ್. ಪರಂಪರೆಯ ಮಠಗಳು ಅಂತೇಳಿ ನಾವು ಅದರಲ್ಲೂ ಕರ್ನಾಟಕದಲ್ಲಿ ಒಂದು ಸಿದ್ಧಗಂಗಾ ಮಠ, ಒಂದು ಸುತ್ತೂರು ಮಠ. ಈ ಮನುಷ್ಯನಿಗೆ 2 ಕಣ್ಣಿದ್ದಾಗೆ ಈ 2 ಮಠಗಳು ನಮ್ಮ ರಾಜ್ಯದಲ್ಲಿ ನಮಗೆ ಸಿಕ್ಕಿರುವುದು. 12ನೇ ಶತಮಾನದ ಬಸವಣ್ಣನವರ ಕಾಲದಲ್ಲಿ ಎಷ್ಟು ಜನ ಹುಟ್ಟಿ ಪಾವನರಾದರೂ ನಾವೆಲ್ಲರೂ ಇವತ್ತು 21ನೇ ಶತಮಾನದಲ್ಲಿ ಈ ಉಭಯ ಶ್ರೀಗಳ ಕಾಲದಲ್ಲಿ ನಾವು ಜನನಾಗಿ ನಾವೆಲ್ಲರೂ ಪಾವನ ಆಗಿದ್ದೀರಿ ಅಂತೇಳಿ ನಾನು ಭಾವನೆ ಮಾಡ್ತಾ, ಕಮ್ಮಿ ಇಲ್ಲ ಇವತ್ತು ಸಮಾಜದಲ್ಲಿ ಗುರುತಿಸ್ಕೊಂಡು ಓಡಾಡ್ತಾ ಇದ್ದಾರೆ. ಹಾಗಾಗಿ ಅಂತಹ ಪರಮ ಪೂಜ್ಯರು ನಿಮ್ಮೆಲ್ಲರನ್ನ ಕುರಿತು ಮಾತನಾಡುವವರಿದ್ದಾರೆ. ಅವರಿಗೆ ಅವಕಾಶ ಮಾಡಿಕೊಡ್ತಾ ಎಲ್ಲ ನುಡಿ ಪುಷ್ಪಗಳನ್ನು ಸುತ್ತೂರು ಸಂಸ್ಥಾನ ಮಠದ ಗುರು ಪರಂಪರೆಗೆ ನಾನು ಅರ್ಪಿಸಿ ನನ್ನ ಮಾತನ್ನು ಮಹೋತ್ಸವದ ಪ್ರಚಾರದ ರಥದ ಒಂದು ಉದ್ಘಾಟನೆಯ ಈ ಒಂದು ಶುಭ ಬಂದು ನಮ್ಮೆಲ್ಲರೂ ತುಂಬ ಸಂತೋಷವಾಗಿದೆ. ಮತ್ತು ಜೊತೆಯಲ್ಲಿ ಕಾರ್ಯಕ್ರಮವನ್ನು ಬರೆದು ತುಂಬ ಆಶೀರ್ವಾದವನ್ನು, ಬಹಳ ವಿಶೇಷವಾಗಿ ನನ್ನ ಆಶೀರ್ವಾದವನ್ನು ನೀಡಿದ್ದಾರೆ. ಅವರು ಕೂಡ ತುಂಬ ಧನ್ಯವಾದಗಳು. ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾಗಿ ಹೆಸರು ಪಂಚಾಕ್ಷರಿ ಅಂತೇಳಿ ಈ ಒಂದು ರಥದ ಸಂಚಾಲಕರಾಗಿದ್ದೇನೆ. ಶ್ರೀಮತ್ ಸುತ್ತೂರು ವೀರಸಿಂಹಾಸನ ಮಹಾಸಂಸ್ಥಾನ ಸಂಸ್ಥಾಪನಾಚಾರ್ಯ ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳ ಜಾತ್ರಾ ಮಹೋತ್ಸವವು ಈ ಜನವರಿ 26ರಿಂದ 31ನೇ ತಾರೀಕು ತನಕ ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ಅತಿ ವಿಜೃಂಭಣೆಯಿಂದ ನೆರವೇರುತ್ತೆ. ಇಲ್ಲಿ ಪೂಜಾ ಕೈಂಕರ್ಯಗಳು, ಧಾರ್ಮಿಕ ಸಭೆಗಳು, ಆಟೋಟ ಸ್ಪರ್ಧೆಗಳು ಹಾಗೂ ದನಗಳ ಜಾತ್ರೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲ ವರ್ಗದವರು ಕೂಡ ಉಚಿತ ಸಾಮೂಹಿಕ ವಿವಾಹ ಕೂಡ ಏರ್ಪಡಿಸಲಾಗುತ್ತೆ. ಅಲ್ಲದೆ ರಥೋತ್ಸವ, ಕೊಂಡೋತ್ಸವ, ತೆಪ್ಪೋತ್ಸವ, ಅನ್ನಬ್ರಹ್ಮೋತ್ಸವ ಹೀಗೆ 10 ಹಲವಾರು ಉತ್ಸವಗಳ ಜೊತೆಗೆ ರಾತ್ರಿ ಪೌರಾಣಿಕ ನಾಟಕಗಳನ್ನು ಕೂಡ ಏರ್ಪಡಿಸಲಾಗುತ್ತೆ. ಮತ್ತು ಬಂದಂಥ ಎಲ್ಲ ಭಕ್ತಾದಿಗಳಿಗೆ 3 ಹೊತ್ತು ಕೂಡ ಉಚಿತ ಪ್ರಸಾದ ವ್ಯವಸ್ಥೆ ಇರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಕೃಷಿ ಮೇಳ ಮತ್ತು ವಸ್ತು ಪ್ರದರ್ಶನ ತುಂಬ ಭಾಳ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಹಾಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಿಂದ ವಿಶೇಷ ಬಸ್ಗಳನ್ನು ಕೂಡ ಬಿಡಲಾಗಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ರಥಯಾತ್ರೆ ತಾರೀಖು 13/12/2024ನೇ ತಾರೀಕು ಸುತ್ತೂರು ಶ್ರೀ ಕ್ಷೇತ್ರದಿಂದ ಹೊರಟಿದೆ. ಇದು 45 ದಿನಗಳ ಪ್ರವಾಸ. ಅಲ್ಲಿ ಬಿಟ್ಟು ಸುತ್ತೂರನ್ನು ಬಿಟ್ಟು ಮಂಡ್ಯ, ಮದ್ದೂರು, ಹಾಗೆ ಕನಕಪುರ, ಬೆಂಗಳೂರು ಮುಗಿಸಿ ಈಗ ಮಾಲೂರು ಮೇಲೆ ಕೋಲಾರ ಬಂದಿದೆ. ನಾಳೆ ಕೋಲಾರದಿಂದ ವಿಜಯಪುರ, ದೊಡ್ಡಬಳ್ಳಾಪುರ, ಹಾಗೆ ತುಮಕೂರು, ಹಾಗೆ ಶಿವಮೊಗ್ಗದಿಂದ ಹಾಗೆ ಹಾಸನ, ಚಿಕ್ಕಮಗಳೂರು ಹೀಗೆ ಒಂದು 15 ಜಿಲ್ಲೆಗಳಲ್ಲಿ ಸಂಚರಿಸಿ ತಮಿಳುನಾಡಿನ ಕೆಲವು ಭಾಗಗಳಲ್ಲೂ ಕೂಡ ಈ ಒಂದು ರಥಯಾತ್ರೆ ಸಂಚರಿಸುತ್ತೆ. ಈ ರಥಯಾತ್ರೆಯ ಉದ್ದೇಶ ಅದೊಂದು ಜಾಗೃತಿಯ ಜಾತ್ರೆಗೆ
ಭಕ್ತರೆಲ್ಲರೂ ಕೂಡ ಎಲ್ಲ ಭಾಗದಿಂದ ಹೆಚ್ಚಿನದಾಗಿ ಪಾಲ್ಗೊಳ್ಬೇಕು. ಅಲ್ಲಿ ನಡೀತಕ್ಕಂತಹ ಧಾರ್ಮಿಕ ಕಾರ್ಯಕ್ರಮಗಳನ್ನು ಎಲ್ಲರೂ ಕೂಡ ವೀಕ್ಷಿಸಬೇಕು ಮತ್ತು ಒಂದು ಸಂಸ್ಕಾರಯುತವಾದಂತಹ ಒಂದು ಜೀವನವನ್ನು ಅಳವಡಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಜಾತ್ರೆ ನಡೀತಾ ಇದೆ. ಈ ಜಾತ್ರೆಗೆ ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಬೇಕು ಅಂತ ನಾನು ಶ್ರೀಮಠದ ಪರವಾಗಿ ಕೇಳ್ಕೊಳ್ತೇನೆ. ಸುತ್ತೂರು ಮಠದ ಈ ರಥಯಾತ್ರೆ ಕಾರ್ಯಕ್ರಮಕ್ಕೆ ಕೋಲಾರಕ್ಕೆ ಬಂದು ನಮ್ಮಲ್ಲಿ ಜಾಗೃತಿ ಮೂಡಿಸಿ ಆ ಒಂದು ಜಾತ್ರೆಗೆ ಎಲ್ಲರನ್ನು ಆಹ್ವಾನಿಸಿರೋದಕ್ಕೆ ಮತ್ತು ನಮ್ಮ ಕೋಲಾರ ನಗರದಲ್ಲಿ ಮಾಡಿರೋದಕ್ಕೆ ನಮಗೆಲ್ಲ ಒಂದು ಒಳ್ಳೆ ನಿಮ್ಮ ಇದು ಇವಾಗ ನಿಮ್ಮದು ಟ್ರಸ್ಟ್ ಇದೆಯಲ್ಲ ಅದ್ರ ಪರವಾಗಿ ಬಸವೇಶ್ವರ ಮಂಡಳಿಯಿಂದ ಹಾಗೂ ಶರಣರ ಬಳಗದಿಂದ ಆ ಸುತ್ತೂರು ಮಠದ ಒಂದು ಜಾತ್ರಾ ಮಹೋತ್ಸವದ ಪದಾಧಿಕಾರಿಗಳನ್ನು ಸ್ವಾಗತಿಸುತ್ತಾ